ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. SSLC ಪರೀಕ್ಷೆ ಪಾಲಕರು ಪರೀಕ್ಷೆ ಬರುವ ಮಕ್ಕಳಿಗೆ ಹೆಚ್ಚಿನ ನಿಗಾ ವಹಿಸಲು ಜಿಲ್ಲಾ ಪಂಚಾಯತ್ CEO ಈಶ್ವರ್ ಕುಮಾರ್ ಕಾಂದು ಪಾಲಕರಿಗೆ ಪತ್ರ. RDCC ಬ್ಯಾಂಕಿನಲ್ಲಿ ನೇಮಕಾತಿಯಲ್ಲಿ ಅಕ್ರಮ. RBI ಕಾಯ್ದೆ ಉಲ್ಲಂಘಿಸಿ 4 ಜನ ನಿರ್ದೇಶಕರ ಮುಂದುವರಿಕೆಗೆ ತನಿಖೆ. ಶರಣಪ್ಪ ಕಡಗೋಳು ಆಗ್ರಹ. ಹೆದ್ದಾರಿ ರಸ್ತೆಯಲ್ಲಿ ರೈತರಿಗೆ ತೊಂದರೆ, ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ. SC/ST ಸಮುದಾಯಗಳಿಗೆ SCP DSP ಅನುದಾನ ಖಾತ್ರಿ ನೀಡಲು ಆಗ್ರಹಿಸಿ ಮಾರ್ಚ್ 11ರಂದು ಪ್ರತಿಭಟನೆ. ಹನುಮಂತಪ್ಪ ಕಕ್ಕರ್ಗಲ್. ಮಟೂರು ತಂಡದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಮುದಗಲ್ PSI ಅಮರನಾಥ್ಗೆ ಸಂತ್ರಸ್ತದ ಕುಟುಂಬ ಒತ್ತಾಯ. ವೀರಶೈವ ಲಿಂಗಾಯ ಮಹಾಸಭಾ ಮಹಿಳಾ ಘಟಕ ಅಸ್ತಿತ್ವಕ್ಕೆ ಮಹಿಳೆಯರ ಸಂಘಟನೆಗೆ ಒತ್ತು. ನಿರ್ಮಲ ಬೆಣ್ಣೆ. ಜಿಲ್ಲೆಯಲ್ಲಿ 40 ಮಾದಕ ವಸ್ತುಗಳು ಮಾರಾಟ ಪ್ರಕರಣ ದಾಖಲು. ಮಾಹಿತಿ ನೀಡಲು SP ಮನವಿ. ರಾಜ್ಯದಲ್ಲಿ ಮಾರ್ಚ್ 18ರಿಂದ SSLC ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದ್ದು, ಪರೀಕ್ಷೆ ತಯಾರಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಮಾರಕವಾದ ವಾತಾವರಣ ಸೃಷ್ಟಿಸಬೇಕು ಎಂಬುದರ ಬಗ್ಗೆ ಕುಂದು ಜಿಲ್ಲಾ ಪಂಚಾಯತ್ CEO ಈಶ್ವರ್ ಕುಮಾರ್ ಕಾಂದು ಜಿಲ್ಲೆಯ ಎಲ್ಲ SSLC ವಿದ್ಯಾರ್ಥಿಗಳ ಪೋಷಕರಿಗೆ ಪತ್ರ ಬರೆದಿದ್ದಾರೆ. ಪತ್ರದ ಮುಖಾಂತರ ಪೋಷಕರಿಗೆ ಕೆಲವು ಅಂಶಗಳ ಕುರಿತು ಸಲಹೆಗಳನ್ನು ನೀಡಿರುವ ಅವರು SSLC ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಫಲಿತಾಂಶ ಹೆಚ್ಚಿಸುವ ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. 10ನೇ ತರಗತಿ ವಿದ್ಯಾರ್ಥಿಗಳ ಜೀವನದ ಒಂದು ಪ್ರಮುಖ ಘಟ್ಟವಾಗಿದ್ದು, SSLC ಪರೀಕ್ಷೆಯಲ್ಲಿ ಸಾಧನೆ ಮಾಡುವಲ್ಲಿ ಮಕ್ಕಳು ತಯಾರು ಮಾಡುವ ಜವಾಬ್ದಾರಿ ಶಿಕ್ಷಕರದಷ್ಟೇ ಅಲ್ಲದೆ ಪೋಷಕರು ಆಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪರೀಕ್ಷೆ ಎಂಬುದನ್ನು ಭಯ ವಿಷಯವನ್ನಾಗಿಸಿದೆ. ಮಗುವಿನ ಮೇಲೆ ಹೆಚ್ಚಿನ ಅಂಕಗಳನ್ನು ತಗಲೇಬೇಕೆಂದು ಒತ್ತಡವನ್ನು ಹಾಕಬೇಡಿ. ಬದಲಿಗೆ ಪರೀಕ್ಷೆಯಲ್ಲಿ ಅಂಕ ಗಳಿಸುವ ಅತ್ಯುತ್ತಮ ಪ್ರಯತ್ನ ಮಾಡು. ಇನ್ನೊಂದಿಗೆ ನಾವಿದ್ದೇವೆ ಎಂಬ ಭರವಸೆಯನ್ನು ಮಕ್ಕಳಲ್ಲಿ ಪೋಷಕರು ಮೂಡಿಸಬೇಕು. ಮಗು ಓದಲು ಸಂದರ್ಭದಲ್ಲಿ ಟಿವಿ ಅಥವಾ ಮೊಬೈಲ್ ಬಳಕೆಯನ್ನು ಮಾಡಬೇಡಿ. ಬದಲಿಗೆ ಮಕ್ಕಳಿಗೆ ಅನುಕೂಲವಾಗುವಂತಹ ಶಾಂತಿಯುತ ಮತ್ತು ಏಕಾಗ್ರತೆ ಬೇಕಾದ ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಪರೀಕ್ಷೆ ವೇಳೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಾಗೂ ಹೆಚ್ಚು ನೀರು ಕುಡಿಸಬೇಕು. ಮಕ್ಕಳು ಕನಿಷ್ಠ 6-7 ತಾಸುಗಳವರೆಗೆ ನಿದ್ರೆ ಮಾಡುವಂತೆ ನೋಡಿಕೊಳ್ಳಿ. ಏಕೆಂದರೆ ನಿದ್ದೆ ಕಡಿಮೆ ಆದರೆ ಮಕ್ಕಳಿಗೆ ಮೆರುಗು ಹೆಚ್ಚಾಗುವ ಸಾಧ್ಯ ಇರುತ್ತದೆ. ಮಗು ನಿಗದಿತ ಸಮಯದಲ್ಲಿ ಓದುವಂತೆ ಮತ್ತು ಮಧ್ಯ ಮಧ್ಯ ಅಲ್ಪ ವಿರಾಮ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಬೇಕು. ನಿರಂತರವಾಗಿ ಓದುಕ್ಕಿಂತ ಅರ್ಥೈಸಿ ಓದುವುದರಿಂದ ಹೆಚ್ಚು ಫಲಪ್ರದವಾಗುತ್ತದೆ ಎಂಬ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಡಿಜಿಟಲ್ ಸಾಧನಗಳಿಂದ ಮಕ್ಕಳು ದೂರ ಇರುವಂತೆ ನೋಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ಇಂದಿನ ದಿನಗಳಲ್ಲಿ ಮೊಬೈಲ್ ಮತ್ತು ಟಿವಿಗಳನ್ನು ವಿದ್ಯಾರ್ಥಿಗಳ ಏಕಾಗ್ರತೆಗೆ ದೊಡ್ಡ ಅಡ್ಡಿ ಉಂಟು ಮಾಡುತ್ತಿದೆ. ಆದ್ದರಿಂದ ಪರೀಕ್ಷೆ ಮುಗಿಯುವವರೆಗೆ ಮಗುವಿನ ಮೊಬೈಲ್ ಫೋನ್ ಬಳಸಲು ಅವಕಾಶ ನೀಡಬಾರದು. ಅವಶ್ಯಕತೆ ಇದ್ದಲ್ಲಿ ಶೈಕ್ಷಣಿಕ ಕಾರಣಗಳಿಗೆ ಮಾತ್ರ ಮೊಬೈಲ್ ಫೋನ್ ಬಳಸಲು ಅವಕಾಶ ನೀಡಬೇಕು. ಅದು ಕೂಡ ಪೋಷಕರ ಮೇಲ್ವಿಚಾರಣೆಯಲ್ಲಿರಲಿ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಸೇರಿದಂತೆ ಇತರೆ ಜಾಲತಾಣಗಳಿಂದ ದೂರವಿರಿಸಿ ಪಠ್ಯಗಳಂತ ಗಮನಿಸುವಂತೆ ಪ್ರೇರಿಸಬೇಕೆಂದು ಎಂದಿದ್ದಾರೆ. RDCC ಬ್ಯಾಂಕಿನಲ್ಲಿ ಅಕ್ರಮ ನೇಮಕಾತಿ ಹಾಗೂ ನಿಯಮ ಬಾಹಿರವಾಗಿ 4 ಜನ ನಿರ್ದೇಶಕರಾಗಿ ಮುಂದುವರಿಸಿದ್ದನ್ನು ವಿರೋಧಿಸಿ ಸಹಕಾರ ಇಲಾಖೆ ದೂರು ನೀಡಲಾಗಿದ್ದು, ಕ್ರಮ ವಹಿಸದೆ ಹೋದಲ್ಲಿ ನ್ಯಾಯಾಲಯ ಮೊರೆ ಹೋಗುವುದಾಗಿ ಸಾಮಾಜಿಕ ಕಾರ್ಯಕರ್ತರ ಶರಣಪ್ಪ ಕಡಗೋಳು ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2025ರಲ್ಲಿ RBI ಬ್ಯಾಂಕಿಂಗ್ ಲಾ ಅಮೆಂಡ್ಮೆಂಟ್ ಕಾಯ್ದೆ ಅನ್ವಯ 8 ವರ್ಷ ಮೇಲ್ಪಟ್ಟು ನಿರ್ದೇಶಕ ಸ್ಥಾನದಲ್ಲಿ ಮುಂದುವರಿಸಬಾರದು ಎಂಬುದು ನಿಯಮ. ಆದರೆ RDCC ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ಶರಣಗೌಡ ಬಯ್ಯಪುರ್, ಪಂಪನಗೌಡ ಬದರ್ಲಿ ಹಾಗೂ ರಾಜಶೇಖರ್ ನಾಯ್ಕ ಇವರುಗಳು ಕಳೆದ 15 ವರ್ಷಗಳಿಗಿಂತ ಹೆಚ್ಚು ಅವಧಿಯಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವುದು ನಿಯಮ ಬಾಹಿರವಾಗಿದೆ. RBI ನಿಯಮ ಉಲ್ಲಂಘನೆ ಆದರೆ ಕ್ರಮವೇ ಆಗುತ್ತಿಲ್ಲ. ಸಹಕಾರ ಇಲಾಖೆಯು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದರು. RDCC ಬ್ಯಾಂಕಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಲಿಕಾರ್ಜುನ್ ಪೂಜಾರ್ ಹಾಗೂ ಸರ್ಕಾರ ಪ್ರತಿನಿಧಿಯಾಗಿರುವ ಸಹಕಾರ ಸಂಘಗಳ ಉಪ ನಿಬಂಧಕರಿಗೆ ಮಾಹಿತಿ ಇದ್ದರೆ ಗಾಳಿಗೆ ತೂರಿದ್ದಾರೆ. RDCC ಬ್ಯಾಂಕ್ನಲ್ಲಿ 70 ಹುದ್ದೆಗಳ ನೇಮಕಾತಿಯು ನಡೆಯುತ್ತಿದ್ದು, ಸಹಕಾರ ಸಚಿವರಿಗೆ ತಪ್ಪು ಮಾಹಿತಿ ನೀಡಿ ಅನುಮೋದನೆ ಪಡೆದಿರುವ RDCC ಬ್ಯಾಂಕಿನ ನಿರ್ದೇಶಕ ಮಂಡಳಿ ಗುಂಪು ಮಾಡಿಕೊಂಡು ಅಕ್ರಮವಾಗಿ ಅಭ್ಯರ್ಥಿಗಳ
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ. ANRIB ಬೆಂಗಳೂರು ಏಜೆನ್ಸಿ ಮೂಲಕ ಪರೀಕ್ಷೆ ನಡೆಸಲು ಗುತ್ತಿಗೆ ನೀಡಲಾಗಿದೆ. ಪರೀಕ್ಷೆ ಹಾಜರಾದ ಅಭ್ಯರ್ಥಿಗಳಿಗೆ OMR ಶೀಟ್ಗಳನ್ನು ನೀಡದೆ ಕಾರ್ಬನ್ ಶೀಟ್ಗಳನ್ನು ಉತ್ತರ ಪತ್ರಿಕೆಯಲ್ಲಿ ಡಾಟ್ ತುಂಬದೆ ಖಾಲಿ ಬಿಡಲು ಹೇಳಿ ಬೆಂಗಳೂರಿನಲ್ಲಿ ಉತ್ತರ ಪತ್ರಿಕೆಯನ್ನು ಮಾಡೆಲ್ಗಳನ್ನು ಓಪನ್ ಮಾಡಿ ಅಂಕ ಹಾಕಿ ಅಭ್ಯರ್ಥಿಗಳಿಂದ ಹಣ ವಸೂಲಿ ಮಾಡಲಾಗಿದೆ. ಎಲ್ಲ ಉತ್ತರ ಪತ್ರಿಕೆಗಳ ತನಿಖೆ ನಡೆಸಿದ ಸತ್ಯ ಬಯಲಾಗುತ್ತದೆ ಎಂದರು. ಅಕ್ರಮವಾಗಿ ನಿರ್ದೇಶಕರುಗಳಾಗಿರುವ ಅಭ್ಯರ್ಥಿಗಳಿಂದ ಹಣ ವಸೂಲು ಮಾಡಿ ಅಕ್ರಮ ನೇಮಕಾತಿ ನಡೆಸಲು ಹುನ್ನಾರ ನಡೆಸಿದ್ದಾರೆ. ಅಲ್ಲದೆ RDCC ಬ್ಯಾಂಕಿನ 5 ಜನರನ್ನು AGM ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ನೇಮಕಾತಿಯಲ್ಲಿ ಅಕ್ರಮ ನಡೆಸುವ ಕಾರಣಕ್ಕಾಗಿ ಪ್ರಭಾರಿ ಹುದ್ದೆಯಲ್ಲಿರುವ ಅಲಿ ಮುತಾರ್ಜಾ ಇವರಿಗೆ AGM ಪ್ರಭಾರಿ ಹುದ್ದೆ ನೀಡಿ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಆ ವ್ಯವಹಾರ ನೌಕರರಿಗೆ ಬೆದರಿಸಿ ಹಣ ವಸೂಲಿ ಮಾಡುತ್ತಿರುವುದನ್ನು ಮುಂದುವರಿಸಿದ್ದಾರೆ. ನೌಕರರ ಒಕ್ಕೂಟ ಈಗಾಗಲೇ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಉನ್ನತ ಮಟ್ಟದ ತನಿಖಾ ತಂಡ ರಚಿಸಿ ಬ್ಯಾಂಕಿನ ಅಕ್ರಮಗಳಿಗೆ ಕಾರಣವಾಗಿರುವ ತಪ್ಪಿತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸಂಬಂಧಿಸಿದ ಎಲ್ಲರಿಗೂ ದೂರು ನೀಡಲಾಗಿದೆ. ಯಾವುದೇ ಕ್ರಮವಾಗಿಲ್ಲ. ತುರ್ತು ಕ್ರಮಕ್ಕೆ ಮುಂದಾಗದೆ ಹೋದರೆ ನ್ಯಾಯಾಲಯದ ಮೊರೆ ಹೋಗುವುದು ಅನಿವಾರ್ಯವಾಗುತ್ತದೆ ಎಂದರು. ಈ ಒಂದು ಸಹಕಾರಿ ಬ್ಯಾಂಕು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960 ಅಡಿಯಲ್ಲಿ ನೋಂದಾಯಿಸಲ್ಪಟ್ಟಿರುತ್ತದೆ ಮತ್ತು RBI ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅನ್ವಯ ಪರವಾನಗಿ ಪಡೆದಿರುತ್ತದೆ. ದುರದೃಷ್ಟಕರ ಸಂಗತಿ ಅಂದರೆ ನಮ್ಮ RDCC ಬ್ಯಾಂಕು RBI ಬ್ಯಾಂಕಿನ ನಿಯಮದ ಅಡಿಯಲ್ಲಿ ನಡೆಯುತ್ತಿದ್ದರೂ ಕೂಡ RBI ಬ್ಯಾಂಕಿನ ನಿಯಮಗಳನ್ನು ಪಾಲಿಸದೇ ಇರುವುದು ಬಹಳ ದುರದೃಷ್ಟಕರ ಸಂಗತಿ. ಜೊತೆಗೆ ಕಳೆದ 2020ನೇ ಸಾಲಿನಲ್ಲಿ ಒಬ್ಬ ನಿರ್ದೇಶಕರು ಸತತವಾಗಿ 8 ವರ್ಷ ಮೇಲ್ಪಟ್ಟು ಸ್ಥಾನ ಹೊಂದಿರಬಾರದು ಎಂದು ಸುತ್ತೋಲೆ ಆದೇಶವಿತ್ತು. ಆದರೆ 10A ಪ್ರಕರಣದ ತಿದ್ದುಪಡಿಯಲ್ಲಿ ಆಗಸ್ಟ್ 2025ರಿಂದ RBI ಬ್ಯಾಂಕಿಂಗ್ ಲಾ ಅಮೆಂಡ್ಮೆಂಟ್ ಆಕ್ಟ್ 1949 10A ಬ್ರಾಕೆಟ್ 2A I ಬ್ರಾಕೆಟ್ I ಸೆಕ್ಷನ್ 56 ಪ್ರಕಾರ ನಿಯಮಾನುಸಾರ ಒಬ್ಬ ನಿರ್ದೇಶಕ 10 ವರ್ಷ ಮೇಲ್ಪಟ್ಟು ಸತತವಾಗಿ ಸ್ಥಾನ ಹೊಂದಿರಬಾರದೆಂದು ಹಾಗೂ ಮುಂದುವರಿಯಲು ಬಾರದೆಂದು ಸುತ್ತೋಲೆ ತಿದ್ದುಪಡಿ ಆದೇಶವಾಗಿರುತ್ತದೆ. ಆದರೆ ಈ ನಿಯಮದ ಬಗ್ಗೆ RDCC ಬ್ಯಾಂಕಿಗೆ ಸುತ್ತೋಲೆ ಆದೇಶ ಬಂದಿದ್ದರೂ ಬ್ಯಾಂಕಿನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇದರ ವಿಷಯವಾಗಿ ಈಗಾಗಲೇ ಕೆಲವರು RBI ಮತ್ತು RCS ನಲ್ಲಿ ದೂರು ದಾಖಲಾಗಿರುತ್ತದೆ. ಇದರ ವಿಷಯವಾಗಿ ಮುಂದುವರೆದು RDCC ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಪಾಟೀಲ್ ಅವರು ಈ ಬಾರಿ ಎಲ್ಲ ನಿರ್ದೇಶಕರಿಗೆ ಸುಮಾರು 25 ಲಕ್ಷ ರೂಪಾಯಿಗಳವರೆಗೆ ನೇಮಕಾತಿಯಲ್ಲಿ ಅವರಿಗೆ ದೊರಕಿಸಿಕೊಡ್ತೇನೆ ಅಂತ ಹೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಚಿವರಿಗೆ ಸುಳ್ಳು ಹೇಳಿ ಅಂಕಿಅಂಶಗಳನ್ನು ಸಹಕರಿಸಿದರು. ಈಗ ಅದನ್ನ ಅದೇ ಹೌದು ಸಿದ್ದರಾಮಯ್ಯ ಸರ್ ಬರ್ತಾ ಇದೆ. ಇವರು ಮೊದಲು ಸಚಿವರಿದ್ದಾಗ ಈಗ ನಡೆದಿರುವಂತಹ ಪ್ರಕ್ರಿಯೆಯಲ್ಲಿ ಅವರೆಲ್ಲರೂ ಒಂದು ಗುಂಪು ಕಟ್ಕೊಂಡು ಆ ರೀತಿ ಮಾತಾಡ್ಕೊಂಡಿದ್ದಾರೆ. ಬೆಂಗಳೂರು ಏಜೆನ್ಸಿಗೆ ಗುತ್ತಿಗೆ ನೀಡಿದ್ದಾರೆ. ಆದರೆ ಈ ಹಿಂದೆ ಏನಾಯಿತು, ಹಿಂದೆ ಅಭ್ಯರ್ಥಿಗಳಿಗೆ OMR ಶೀಟ್ ಕಾರ್ಬನ್ ಪ್ರತಿ ನೀಡದೆ ಇರುವುದರಿಂದ ಹೋದ ಸಾರಿ ಅವರ ಮೇಲೆ ದೂರು ದಾಖಲಾಗಿತ್ತು. ಆದರೆ ಈ ಸಾರಿ ಇವರು NRI ಇವರಿಂದ ಅಭ್ಯರ್ಥಿಗಳಿಗೆ ಕಾರ್ಬನ್ ಪ್ರತಿ OMR ಕಾರ್ಬನ್ ಪ್ರತಿ ನೀಡಿ ಪ್ರಶ್ನೆ ಪತ್ರಿಕೆ ನೀಡದೆ ಅವ್ಯವಹಾರ ಮಾಡಲು ಕಾನೂನು ನಿಯಮಗಳನ್ನು ಉಲ್ಲಂಘಿಸಿದ್ದು, ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಉತ್ತರ ಪತ್ರಿಕೆಯಲ್ಲಿ ಡೇಟಾ ತುಂಬದೆ ಖಾಲಿ ಬಿಡಲು ತಿಳಿಸಿ ಬೆಂಗಳೂರಿನಲ್ಲಿ ಸೀಲ್ ಓಪನ್ ಮಾಡಿ ಮಾರ್ಕ್ಸ್ ಹಾಕಿಸಿಕೊಂಡಿರುವುದು ಅಭ್ಯರ್ಥಿಗಳಿಂದಲೇ ತಿಳಿದು ಬಂದಿರುತ್ತದೆ. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಹೆಸರು ಅಂತಂದ್ರೆ ಹೆಸರನ್ನ ಸ್ವಲ್ಪ ನಾವು ಸರ್ಕಾರ ಸಂಘಗಳ ರಿಜಿಸ್ಟರ್ಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ. ಇದ್ರ ಪ್ರಕಾರ ಮುಂದೆ ಏನೈತೆ ನಾವು ಕಾನೂನಾತ್ಮಕವಾಗಿ ಯಾವುದ್ಯಾವುದೈತೆ ಎಲ್ಲವನ್ನ ನಾವು ಇದು ಮಾಡಿ ಕಾನೂನಾತ್ಮಕವಾಗಿ ಅದನ್ನು ಮುಂದೆ ಹೋರಾಟ ಮಾಡ್ತೀವಿ. ಅಲ್ಲದೆ ಬ್ಯಾಂಕಿನಲ್ಲಿ
5 ಜನ ACM ಹುದ್ದೆಯಲ್ಲಿ ನೇಮಕವಾಗಿದ್ದರು. ಈ ನೇಮಕಾತಿ ಪ್ರಕ್ರಿಯೆ ಹಾಗೂ ಇನ್ನಿತರ ಅವ್ಯವಹಾರ ಮಾಡುವುದಕ್ಕಾಗಿ ಮ್ಯಾನೇಜರ್ ಹುದ್ದೆಯಲ್ಲಿರುವ ಶ್ರೀ ಅಲಿ ಮುರ್ತುಜಾಗೆ GM ಪ್ರಭಾರಿ ಹುದ್ದೆಯನ್ನು ನೀಡಿ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಪಾಟೀಲ್ ಅವರು ಒಂದು ಗುಂಪು ರಚಿಸಿಕೊಂಡು ಅವ್ಯವಹಾರವೆಸಗುವುದು ಮತ್ತು ಸಿಬ್ಬಂದಿಗಳಿಗೆ ಬೆದರಿಕೆ ನೀಡಿ ಹಣ ವಸೂಲಿ ಮಾಡುವುದು ಇದು ನೌಕರರ ಸಂಘದಿಂದ ನಮಗೆ ತಿಳಿದು ಬಂದಿರುತ್ತದೆ. ಈ ಸಂದರ್ಭದಲ್ಲಿ RDCC ಬ್ಯಾಂಕಿನ ನಿರ್ದೇಶಕ ಶರಣಪ್ಪ ಕಲ್ಮಲ್, ಶಿವಕುಮಾರ್ ಯಾದವ್, P ಪ್ರಕಾಶ್ ಇದ್ದರು. ಮಸ್ಕಿ ತಾಲೂಕಿನ ಗೋನವರ ಸಮೀಪದಲ್ಲಿ ಹೊಸ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುತ್ತಿದ್ದು, ಗ್ರಾಮದ ಜನರು ಜಮೀನುಗಳಿಗೆ ಹೋಗುವ ರಸ್ತೆಗಳಲ್ಲಿ ಧಕ್ಕೆಯಾಗದಂತೆ, ಅದೇ ರಸ್ತೆಗಳ ಮೇಲೆ ಮೊದಲಿನಂತೆ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಕೃಷಿ ಯಂತ್ರೋಪಕರಣಗಳನ್ನು ತೆಗೆದುಕೊಂಡು ಹೋಗಿ ತಿರುಗಾಡುವುದಕ್ಕೆ ಅನುಕೂಲವಾಗುವಂತೆ ಕ್ರಮ ವಹಿಸಬೇಕೆಂದು ಹೆದ್ದಾರಿ ಜಮೀನು ನಿರ್ಮಾಣ ರಸ್ತೆ ವಂಚಿತ ರೈತ ಹೋರಾಟ ಸಮಿತಿ ವಸತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ರೈತರು ಹೆದ್ದಾರಿ ದಾಟಿಕೊಂಡು ಹೋಗಲು ದೊಡ್ಡದಾದ ಸೇತುವೆ ನಿರ್ಮಾಣ ಮಾಡಿದ್ದಲ್ಲಿ ರೈತರಿಗೆ ಅನುಕೂಲವಾಗಲಿದೆ. ರಸ್ತೆಗೆ ಅಡ್ಡಲಾಗಿ ಗೋಡೆ ನಿರ್ಮಾಣ ಮಾಡಿದರೆ ಕಿಲೋಮೀಟರ್ ಸುತ್ತಿಸಿಕೊಂಡು ಜಮೀನುಗಳಿಗೆ ಹೋಗುವುದಕ್ಕೆ ತೊಂದರೆಯಾಗುತ್ತದೆ. ಚೈನ್ ನಂಬರ್ 729, ಸರ್ವೆ ನಂಬರ್ 81 ಮತ್ತು 82 ಮಧ್ಯೆ ಬರುವ ಸರ್ಜಾಪುರ್ ಕುಂಪಿಗುಡ್ಡ ಗ್ರಾಮಗಳಿಗೆ ತೆರಳುವ ಹಾಗೂ ಜಮೀನುಗಳಿಗೆ ಹೋಗುವ ಪ್ರಮುಖ ರಸ್ತೆಯನ್ನು ಈಗಿರುವ ರಸ್ತೆಯ ನೆಲ ಅಗೆಯದೆ 5.5 ಮೀಟರ್ ಇರುವಂತೆ ಮೇಲುಸ್ತುವೆ ನಿರ್ಮಿಸಬೇಕು. ಗೋನವಾರ ಗ್ರಾಮದಿಂದ ಪೂರ್ವ ದಿಕ್ಕಿಗೆ ಸರ್ವೆ ನಂಬರ್ 767ರಲ್ಲಿ ಹಾದು ಹೋಗಿರುವ ಚಿಕ್ಕ ಹೆಸರಿಗೆ ಹೋಗುವ ಮಂಡರಗಿ ರಾಜ್ಯ ಹೆದ್ದಾರಿ 129 ಅನ್ನು ಹಾದು ಹೋಗುತ್ತದೆ. ಈ ರಸ್ತೆಯಲ್ಲಿ ಕೃಷಿ ಚಟುವಟಿಕೆಗಳಿಗೆ ಓಡಾಡುವ ಒದ್ದರ ಜೊತೆಗೆ ಹಲವಾರು ಗ್ರಾಮಗಳಿಗೆ ಮತ್ತು ನಗರಗಳಿಗೆ ಹೋಗುವ ಪ್ರಮುಖ ರಸ್ತೆಯಾಗಿದೆ. ಈ ರಸ್ತೆಯ ನೆಲ ಅಗೆಯದಂತೆ ಇದನ್ನು ಕೂಡ 20 ಅಡಿ ಎತ್ತರ ಇರುವಂತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಚೈನ್ ನಂಬರ್ 729, ಸರ್ವೆ ನಂಬರ್ 61 ಮತ್ತು 81ರ ಮಧ್ಯೆ ಬರುವ ಜಮೀನುಗಳಿಗೆ ಹೋಗುವ ಲಿಂಗಸೂರು ರಸ್ತೆ ಸರ್ವೆ ನಂಬರ್ 64 ಮತ್ತು 62 ಮಧ್ಯೆ ಬರುವ ಜಮೀನಿಗೆ ಹೋಗುವ ರಸ್ತೆ ಚೈನ್ ನಂಬರ್ 729, ಸರ್ವೆ ನಂಬರ್ 83 ಮತ್ತು 773ರ ಮಧ್ಯೆ ಬರುವ ಜಮೀನಿಗೆ ಕೋಟಾ ಮಾರ್ಗ ರಸ್ತೆ. ಈ 3 ರಸ್ತೆಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸುಗಮವಾಗಿ ಓಡಾಡಕ್ಕೆ ಅನುಕೂಲ ಆಗುವಂತೆ ರಸ್ತೆ ನಿರ್ಮಿಸಬೇಕೆಂದು ವಿವರಿಸಿದರು. ಗೋನವಾರ ಗ್ರಾಮದ ಶ್ರೀಮಂತರ ಮುಗಿಯವರೆಗೆ 2 ಕಡೆಗೆ ಶುಚಿತ್ವವಾಗಿ ಸರ್ವಿಸ್ ರಸ್ತೆ ನಿರ್ಮಿಸಲು ಆಗ್ರಹಿಸಿದರು. ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು. ಜಮೀನುಗಳು ಹೋಗುವ ರಸ್ತೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ಹೆದ್ದಾರಿ ನಿರ್ಮಾಣದಿಂದ ಜಮೀನು ಕೃಷಿ ಚಟುವಟಿಕೆ ಅಡೆತಡೆ ಆಗದಂತೆ ಹೆದ್ದಾರಿಯನ್ನು ನಿರ್ಮಿಸಿ ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ರಸ್ತೆ ನಮ್ಮ ಹಕ್ಕು. ಜಮೀನುಗಳು ಹೋಗುವ ರಸ್ತೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ. ಹೆದ್ದಾರಿ ನಿರ್ಮಾಣದಿಂದ ಜಮೀನು ಕೃಷಿ ಚಟುವಟಿಕೆ ಅಡೆತಡೆ ಆಗದಂತೆ ಹೆದ್ದಾರಿಯನ್ನು ನಿರ್ಮಿಸಿ ಬೇಕೇ ಬೇಕು, ಬೇಕೇ ಬೇಕು. ಆದ್ರೆ ತ್ಯಾಗ ಮಾಡೋದ್ರ ಜೊತೆಗೆ ನಾವು ಕಷ್ಟಕ್ಕೆ ಸಿಕ್ಕಾಕಿರ್ತೀವಲ್ಲ. ಇವತ್ತು ಕೇಳಿದ್ರೆ ಏನಾಯ್ತರ ಗುತ್ತಿಗೆ, ಅದು ಇನ್ನೊಂದು ದೊಡ್ಡ ಆ ಗುತ್ತಿಗೆ ಮಾಡ್ತಕ್ಕಂಥವ್ರಿಗೆ ನೀವೊಂದು ಮುಗ್ದಾಣ ಹಾಕ್ಬೇಕು. ಅವ್ರೇನು ಕಾಮಗಾರಿ ಮಾಡಕ್ ಬಂದಾರ, ಗುಂಡಗಿರಿ ಮಾಡಕ್ ಬಂದಾರ. ಅವ್ರು ಮಾತೆತ್ತಿದ್ರು ಪೊಲೀಸರು ಕರೀತಾರ, ಅಮಾಯಕ ರೈತರನ್ನ ಎತ್ಕೊಂಡು ಹೋಗ್ತಾರ. ಇದು ಗೋನವಾರ ಗ್ರಾಮದಲ್ಲಿ ನಡೆಯಲ್ಲ. ನಾವು ಈಗಲೇ ಹೇಳ್ತಿದ್ದೀವಿ. ಅಲ್ಲಿ ದೊಡ್ಡ ಪ್ರಚಾರ, ನಾವು ಎಲ್ಲ ಕಡೆ ರಸ್ತೆ ಕೊಡಲ್ಲ, ನಾವು 4 ಮೀಟರ್ ಎತ್ತರ ಕೊಡ್ತೀವಿ ಅಂತಾರ. ಇಲ್ಲಿ ಗೋನವಾರ ಗ್ರಾಮದಲ್ಲಿ ನಾವು ಹೇಳೋದು ಏನಂದ್ರೆ ವಿಶಿಷ್ಟವಾಗಿ ಒಟ್ಟು 5 ರಸ್ತೆಗಳಿವೆ. ಚೈನ್ ನಂಬರ್ 229 ಬರ್ತಕ್ಕಂಥಲ್ಲಿ ಸುಪ್ಪಗುಡ್ಡ, ಸರ್ಜಾಪುರ ಮತ್ತು ಲಿಂಗಸೂರ್ಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆ. ಆಮೇಲೆ ಕೃಷಿ ಚಟುವಟಿಕೆಗಳಿಗೆ ಹೋಗೋದು. ಅದೇ 229 ಹೋಗಲಿಕ್ಕೆ ಇನ್ನೊಂದು ಲಿಂಗಸೂರ್ಗೆ ಹೋಗೋ ರಸ್ತೆ, ಅದು ಜಮೀನುಗಳಿಗೆ ಹೋಗೋದು. ಇನ್ನೊಂದು ಸರ್ವೆ ನಂಬರ್ 61, 63ರಲ್ಲಿ ಬರುತ್ತೆ. ಇನ್ನೊಂದು ರಾಜ ಹೆದ್ದಾರಿ ಚಿಕ್ಕೇಶ್ವರ ಮುಂಡ್ರಿಗೆ ಹೋಗ್ತಕ್ಕಂಥ ರಾಜ ಯಾತ್ರೆ, ಅಲ್ಲಿ ಮಾತ್ರ 4 ಮೀಟರ್ ಅಂತರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು. ಯಾಕಂದ್ರೆ ಈಗಾಗಲೇ ನೋಡಿ, ನಿಮ್ಮ ಹೆದ್ದಾರಿ ನಿರ್ಮಾಣ ಮಾಡಿರ್ತಕ್ಕಂಥ ಮಸ್ಕಿ ಪಾನ್ಕಲ್ಲೂರು 4 ಮೀಟರ್ ಹತ್ರ ಏನೆಲ್ಲ ಕಷ್ಟ ಅನುಭವಿಸ್ತಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಹುಲ್ಲು ಹೋಗ್ತಕ್ಕಂಥ ಗಾಡಿ ಹೋಗಲ್ಲ, ಅದೇ ಗುತ್ತೇದಾರ ಟಿಪ್ಪರ್ಗಳು ಅದ್ರ ಸಿಗಬಿದ್ದು ಒಂದು ಬೋರ್ ಮಿಸೈಲ್ ಹೋಗಲ್ಲ. ಹಾಗಾಗಿ ಇವ್ರು ಮಾತಾಡ್ತಿದ್ರೆ ಹೇಳ್ತಾರೆ, ಎಲ್ಲ ಕಡೆ ಬ್ರಿಡ್ಜ್ ಮಾಡಿದ್ರೆ 4 ಕೋಟಿ ಬ್ರಿಡ್ಜ್ ಖರ್ಚಾಗ್ತ ಅಂತ ಹೇಳ್ತಾರೆ. ಸ್ವಾಮಿ 4 ಕೋಟಿ ಅಲ್ಲ 40 ಕೋಟಿ ಆದ್ರೂ ಮಾಡ್ರಿ, ಹೆದ್ದಾರಿ ಬೇಕಂತ ನಾವು ಅರ್ಜಿ ಹಾಕಿದ್ವಿ.
ನಮ್ಗೇನಾದ್ರೂ ಹೆದ್ದಾರಿ ಬೇಕಂತ ಏನಾದ್ರು ಅರ್ಜಿ ಹಾಕಿದ್ವಿ? ನಾವು ಹಾಕಿಲ್ವಲ್ಲ. ಹೆದ್ದಾರಿ ಯಾರು ಬೇಕಾಯ್ತು ಅಂತ ಮಾಡ್ಬೇಕಿಲ್ಲ ಜನಗಳ ತೆರಿಗೆಯಿಂದ. ಅವಶ್ಯಕತೆ ಇರ್ತಕ್ಕಂಥ ಒಂದು ಕಡೆಯಿಂದಾದ್ರೆ ಹೈವೇ ಕಾನೂನಿನಲ್ಲಿ ಅಂತೇಳಿ ಸುಳ್ಳು ಪ್ರಚಾರ ಮಾಡ್ತಾರೆ. ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರರು ವ್ಯವಸ್ಥಿತ ಸುಳ್ಳು ಪ್ರಚಾರ ಮಾಡ್ತಾರೆ. ನಾವು ಇದನ್ನ ಒಪ್ಪಕಾಲ. ಇಂಡಿಯನ್ ರೋಡ್ ಕಾಂಗ್ರೆಸ್ IRCTC ಪ್ರಕಾರ ದೊಡ್ಡ ದೊಡ್ಡ ಕೃಷಿ ಯಂತ್ರಗಳನ್ನು ಉಪಯೋಗಿಸಲಿ 5.5 ಮೀಟರ್ ಎತ್ತರ ಕೊಡಬೇಕಂತ ಕಾನೂನಿನಲ್ಲಿದೆ. ಮತ್ತು ಹೈವೇ ಕಾನೂನಿನಲ್ಲಿ ಕೂಡ ರೈತರಿಗೆ ಒಳಗೊಂಡು ಹೋಗ್ತಕ್ಕಂಥ ರಸ್ತೆನ ಸುರಕ್ಷಿತವಾಗಿ ಕೂಡ ಯಾವುದೇ ತರ ತೊಂದರೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಅಧಿಕೃತವಾಗಿ ಆಕ್ಚುಲಿ ನಾವು ಬರಬಾರ್ದಾಯ್ತು. ನಮ್ಮ ಊರಿನ ಎಲ್ಲಾ ರೈತರು ನಾವು ಯಾವುದೇ ಕಾರಣಕ್ಕೆ ಇಷ್ಟು ಸಲ ಸಾಕು ಹೇಳಿದ್ದು ಸಾಕು, ನಾವು ಇಲ್ಲೇನೆ ಕಾಮಗಾರಿ ಬಂದ್ ಮಾಡಿ ಕೊಡೋಣ ಅಂತೇಳಿ ಊರಿನ ಜನದ ಒಮ್ಮತದ ನಿರ್ಣಯ ಇತ್ತು. ಆದ್ರೂ ಕೂಡ ಮತ್ತೊಂದು ಮೊನ್ನೆ ಒಂದು ಜಸ್ಟ್ ಮನವಿ ಪತ್ರ ಕೊಟ್ಟಿದ್ವಿ. ಇನ್ನೂ ಇರ್ತಕ್ಕಂಥ ಮನವಿ ಪತ್ರ ಕೊಡ್ರಂದ್ರು. ಅದಕ್ಕೆ ನಾವು ಕೆಲವು ಪ್ರತಿನಿಧಿಗಳು ಬಂದು ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ. ಇಲ್ಲಿ ಮನವಿ ಪತ್ರ ಕೊಡೋದ ಮುಖಾಂತರ ನಾವು ಹೇಳೋದ ನಂತರ ನಾವು ಇರ್ತಕ್ಕಂಥ ಬೇಡಿಕೆಗಳಿಗೆ ಇಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಡೈರೆಕ್ಟರ್ ಉತ್ತರ ಕೊಡಬೇಕು. ಈ ಸಂದರ್ಭದಲ್ಲಿ ಮುಖಂಡರಾದ ಶರಣಪ್ಪ ಉದ್ಬಾಳ್, NH ವೀರೇಶ್, ವಿನೋದ್, ಮಲ್ಲನಗೌಡ, ಗ್ರಾಮಸ್ಥರಾದ ಅಮರೇಗೌಡ ಮಳ್ಳಪೂರ್, ತಿರುಪತಿ ಗೋನವರ್, ಸಿದ್ರಾಂಪ ಕಲ್ಲೂರ್, ಬೌದ್ದೂರ್ ಸಾಬ್, ದೇವಾರೆಡ್ಡಿ ಮೇಟಿ, ಅಮರೇಶ್ ಗೌಡ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಮಂಡಿಸಲು ಸಿದ್ಧವಾಗಿರುವ ಬಜೆಟ್ನಲ್ಲಿ SCP ಮತ್ತು TSP ಅನುದಾನ ದುರ್ಬಳಕೆ ತಡೆಯಲು 7C ರದ್ದುಪಡಿಸುವರ ಗ್ಯಾರಂಟಿ ಯೋಜನೆಗೆ ವರ್ಗಾಯಿಸಿದ 25,000 ಕೋಟಿ ಅನುದಾನ ಮರಳಿ ನೀಡುವವರೆಗೆ ಸೇರಿ 4 ಜನ ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 11ರಂದು ದಲಿತ ಸಂಘರ್ಷ ಸಮಿತಿ ಬೃಹತ್ ಪ್ರತಿಭಟನೆ ನಡೆಸಲಿದೆ ಎಂದು DSS ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಗಗರ್ಗಲ್ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಭಿವೃದ್ಧಿ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ. ಕಾಯ್ದೆಯಲ್ಲಿ 7C ಅವಕಾಶ ಇರುವುದರಿಂದ ಬಳಸಿರುವುದಾಗಿ ಹೇಳುತ್ತಿದೆ. ಕೂಡಲೇ ರದ್ದುಪಡಿಸಬೇಕೆಂದರು. ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಪ್ರೊ.ಬಿ. ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು. SCP ಮತ್ತು TSP ಯೋಜನೆಗೆ 24.1% ಅನುದಾನ ಕಾಯ್ದೆರಿಸಿ ಘೋಷಿಸಬೇಕೆಂದರು. ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೇಡಿಕೆಗಳಿಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಗಿದೆ. ಪರಿಶಿಷ್ಟ ಜಾತಿ ಜನರಿಗೆ ನಿವೇಶನ ನೀಡುವುದು, ಭೂಮಿ ಖರೀದಿಗೆ ನಿಗದಿಪಡಿಸಿದ ದರ ಪರಿಷ್ಕರಿಸುವಂತೆ ಆಗ್ರಹಿಸಿದರು. ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲಿ ಸುಮಾರು 25,000 ಕೋಟಿಗೂ ಹೆಚ್ಚು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಇವರಿಂದ ಅನ್ಯಾಯವಾಗಿದೆ. ಈ ವರ್ಗಾವಣೆ ಮಾಡಿರ್ತಕ್ಕಂಥ 25,000 ಕೋಟಿ ಹಣವನ್ನ ಮುಂಬರುವ ಬಜೆಟ್ನಲ್ಲಿ ಹೆಚ್ಚುವರಿಯಾಗಿ ಕೊಡಬೇಕು. ಒಟ್ಟಾರೆಯಾಗಿ ದಲಿತರ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಿಗಾಗಲಿ ಅಥವಾ ಖರ್ಚು ಮಾಡದಿರ್ತಕ್ಕಂಥ ಹಣನ್ನ ಹಿಂಪಡೆದು ಅನ್ಯ ಯೋಜನೆಗಳಿಗೆ ಬಳಸ್ತಕ್ಕಂಥ ಇಂತಹ ದಲಿತ ವಿರೋಧಿ ಕಾರ್ಯವನ್ನ ಮಾಡಬಾರ್ದಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಒತ್ತಾಯಿಸುತ್ತಾ
1974-75 ಅವಧಿಯಲ್ಲಿ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳ ದಲಿತರಿಗೆ ದನಿ ಕೊಡಬೇಕು, ಅವರಿಗೆ ಆಗ್ತಕ್ಕಂಥ ಶೋಷಣೆಗೆ ನಿಲ್ಲಿಸಬೇಕಂತೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟಾಕಿ ಅನೇಕ ದಲಿತ ಪರ ಕಾಯ್ದೆಗಳು ಜಾರಿಯಾಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಮರಣೋತ್ತರವಾಗಿ ಕರ್ನಾಟಕದ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು ಮತ್ತು ಜೂನ್ 9 ಅವರ ಜನ್ಮದಿನವನ್ನು ರಜಾರಹಿತ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ, ಸರ್ಕಾರ ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡಬೇಕಂತ ಹೇಳುತ್ತಾ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರು ರಾಜ್ಯ ಮಟ್ಟದ ಎಲ್ಲ ದಲಿತ ಸಂಘಟನೆಗಳ ಮುಖಂಡರನ್ನ ಬಜೆಟ್ ಪೂರ್ವವಾಗಿ ಕರೆದಿದ್ರು. ಆ ಸಂದರ್ಭದಲ್ಲಿ ನಾವು ಈಗ ಈ ಬೇಡಿಕೆಗಳನ್ನ ಈಗಾಗಲೇ ಒತ್ತಾಯಿಸಿ ಮನವಿಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಎಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳೆದ 10ನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಏನು ಬಜೆಟ್ ಅಧಿವೇಶನದಲ್ಲಿ ನಮ್ಮ ದಲಿತರ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳಿ ಇಡೀ 30 ಜಿಲ್ಲೆಗಳಿಂದ ನಾವು ಈಗಾಗಲೇ ಮನವಿ ಪತ್ರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಇವತ್ತು ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಇನ್ನ ಸಾಕಷ್ಟು ಜನ ದಲಿತರಿರ್ಬೋದು, ದಲಿತೇತರ ಇರ್ಬೋದು, ಅನೇಕ ಬಡವರು ಈ ಸೂರ್ಯದ ಏನಂದ್ರ ಅನೇಕ ರಸ್ತೆ ಬದಿಗಳಲ್ಲಿ ಅಥವಾ ರೈಲ್ವೆ ನಿಲ್ದಾಣದಲ್ಲಿರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ಬೋದು, ಅಂದ್ರೆ ಅಭದ್ರವಾಗಿ ವಾಸ ಮಾಡತಕ್ಕಂಥ SC ST ಇತರ ಬಡವರಿಗೆ ಏನಂದ್ರ ಅವರೆಲ್ಲರಿಗೂ ಸ್ಫೂರ್ತಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ವಸತಿ ಯೋಜನೆಗೆ ಸಂಬಂಧಪಟ್ಟಾಗೆ ಸರ್ಕಾರ ಮನೆಗಳು ಕೊಡ್ತಿದೆ, ಆದ್ರೆ ಮನೆ ಕೊಟ್ಟಾಗ ಕಟ್ಟಲಿಕ್ಕೆ ಜಾಗ ಇರಲ್ಲ. ಮನೆ ಕೊಡ್ತದೆ, ಮನೆ ತಗೊಳ್ತಾನೆ, ಅಲ್ಲಿ ಕಟ್ಟಲಿಕ್ಕೆ ಜಾಗ ಇರಲ್ಲ. ಮನೆ ಕಟ್ಟದೆ ಇರೋದ್ರಿಂದ ಆ ಕೊಟ್ಟಿರ್ತಕ್ಕಂಥ ಮನೆಗಳು ಸಹಿತ ಲ್ಯಾಪ್ಸ್ ಆಗ್ತಾ ಇದೆ. ಅದು ಆಗ್ಬಾರ್ದಂದ್ರೆ ಇಡೀ ರಾಜ್ಯದಲ್ಲಿ SC ST OBC ಎಲ್ಲಾ ಶೋಷಿತ ಬಡವರಿಗೆ ಯಾರು ನಿವೇಶನ ರಹಿತರಾಗಿದ್ದಾರ ಅವರೆಲ್ಲರಿಗೂ ಸಹಿತ ನಿವೇಶನಗಳನ್ನ ಕೊಡ್ಲಿಕ್ಕೆ ಭೂಮಿಯನ್ನ ಖರೀದಿ ಮಾಡಬೇಕಾಗ್ತದೆ, ಅಥವಾ ಸರ್ಕಾರ ಜಮೀನು ಕೊಡಬೇಕು. ಸರ್ಕಾರ ಜಮೀನು ಇಲ್ಲದೆ ಇದ್ರೆ ಖಾಸಗಿ ವ್ಯಕ್ತಿಗಳಿಂದ ಭೂಮಿ ಖರೀದಿ ಮಾಡಬೇಕಾಗ್ತದೆ. ಆದ್ರೆ ಭೂಮಿಯ ಬೆಲೆ ಈಗಾಗಲೇ ತನ್ನೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸಾಕಷ್ಟು ಗ್ರಾಮೀಣ ಮಾಡ್ತಾ ಹಿಡಿದುಕೊಂಡು ಪಟ್ಟಣ ಪ್ರದೇಶಗಳು ಸಹಿತ ಭೂಮಿಯ ಬೆಲೆ ಬಂಗಾರದ ಬೆಲೆ ತರ ಏರಿಕೆ ಆಗ್ತದೆ ಪ್ರತಿ ವರ್ಷ. ಈ ಸಂದರ್ಭದಲ್ಲಿ ಸಂಘಟನಾ ಮುಖಂಡರುಗಳಾದ ಮಹಾದೇವಪ್ಪ, ಆದ್ಯಪ್ಪ ನಾಯಕ್, ರಂಗರಾಜ್ ನಾಯಕ್, ರಮೇಶ್ ಭೋಸ್ಲೆ, ಐದರಲ್ಲಿ ಫಲಕನ ಮರಡಿ ಉಪಸ್ಥಿತರು. ಮುದಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಟ್ಟೂರು ತಾಂಡದಲ್ಲಿ ನಡೆದ ಘಟನೆ ಸಂಬಂಧಿಸಿದಂತೆ ಮುದಗಲ್ PSI ವೆಂಕಟನಾಯಕ್ ಇವರು ಸುಳ್ಳು ಆರೋಪ ಮಾಡಿ ಹಲ್ಲೆ ನಡೆಸಿದ್ದು, ಮಹಿಳೆಯರನ್ನು ದೌರ್ಜನ್ಯ ನಡೆಸಿರುವ ಕುರಿತು ದೂರು ದಾಖಲಿಸಿದ್ದರು. ಯಾವುದೇ ಕ್ರಮವಾಗಿಲ್ಲ. ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು PSI ವೆಂಕಟನಾಯಕ್ ಇವರನ್ನು ಅಮಾನತುಗೊಳಿಸಲು ನ್ಯಾಯ ಒದಗಿಸಬೇಕೆಂದರು. ರಾಮಪ್ಪ ನಾಯ್ಕ್ ಇವರು ಮನವಿ ಮಾಡಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಕ್ಕಳ ಗಲಾಟೆ ಹಿಂದೆ ರೈಲ್ವೆ ಇಲಾಖೆ ಪೇದ ರಾಘವೇಂದ್ರ ನಾಯಕ ವಿರುದ್ಧ ದೂರು ನೀಡಲಾಗಿತ್ತು. ಮುದಗಲ್ PSI ವೆಂಕಟನಾಯಕ್ ಇವರು ಗೆಳೆಯನಾಗಿರುವ ರಾಘವೇಂದ್ರ ನಾಯಕ್ ಇವರೊಂದಿಗೆ ವಿಚಾರಣೆಗೆ ಬಂದು ಹೆಂಡತಿ ಸಕ್ವಬಾಯಿ ಹಾಗೂ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ರಾಘವೇಂದ್ರ ನಾಯಕ್ ಇವರೊಂದಿಗೆ ವಾಗ್ವಾದ ಮಾಡಿದ್ದು ನಿಜ, ಆದರೆ ಮುದಗಲ್ PSI ಇವರನ್ನು ಕಟ್ಟಿಹಾಕಿ ಹೊಡೆದಿಲ್ಲ. ಸುಳ್ಳು ಕೇಸ್ ದಾಖಲು ಮಾಡಲಾಗಿದೆ. ಆದರೆ ಮನವಿಚ್ಛಿಸಿದ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗಿದೆ. ಕೂಡಲೇ ತನಿಖೆ ನಡೆಸಲು ಗೃಹ ಸಚಿವರು ಸೇರಿದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮಹಿಳಾ ಆಯೋಗಕ್ಕೂ ದೂರು ನೀಡಲಾಗಿದೆ. 6 ತಿಂಗಳ ಕಳೆದಿದ್ದರೂ PSI ವಿರುದ್ಧ ಕ್ರಮವಾಗಿಲ್ಲ ಎಂದರು. ಹಲ್ಲೆ ಒಳಗಾದಾಗ ಸಕ್ಕುಬಾಯಿ ಮಾತನಾಡಿ, ಮುದಗಲ್ PSI ಹಾಗೂ ಸಿಬ್ಬಂದಿಗಳ ಮಹಿಳೆ ಎಂದು ನೋಡದೆ ಅವೆಚ್ಚವಾಗಿ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ. ಕೂಡಲೇ ತನಿಖೆ ನಡೆಸಿ ಕ್ರಮ ವಹಿಸಬೇಕೆಂದರು. ನಮಗೆ ದೌರ್ಜನ್ಯ ಆಗಿದೆ ಸರ್ ಅವರಿಂದ. ಹೆಣ್ಣು ಮಕ್ಕಳನ್ನ ಸರ್ ಮಕ್ಕಳು ತಾಂಡ ಸರ್, ರಾಮಪ್ಪ ತಂದೆ ಕೃಷ್ಣಪ್ಪ ಸರ್. ಹಾಂ ಸರ್, ರಾಮಪ್ಪ ತಂದೆ ಕೃಷ್ಣಪ್ಪ, ರಾಮಪ್ಪ ಸರ್. ನಾವು ತಪ್ಪು ಮಾಡಿದಿಲ್ಲ ಅನ್ನೋದನ್ನ ಅದು ಕೋರ್ಟು ಪ್ರಮಾಣ ಮಾಡಿದೆ ಸರ್. ಆದರೂ ನಮ್ಮ PSI ಅವರು ನಮ್ಮನ್ನ ಹೇಗೆ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ಅಂದ್ರೆ ತಂದಿದ್ದೀವಿ ಸರ್. ಮೊನ್ನೆ ನಾನು ರೀಸೆಂಟಾಗಿ ಗಣೇಶ 8ನೇ ತಿಂಗಳ
29 ತಾರೀಕು 2025 ಸರ್. ಮನೆ ಮುಂದೆ ನನ್ನ ಮಗ ಆಟ ಆಡೋ ಸಾಮಾನು ತಗೊಂಡು, ಆಟಿಕೆ ಸಾಮಾನು ತಗೊಂಡು ರಾಘವೇಂದ್ರ ರೈಲ್ವೆ ಪೊಲೀಸ್ ಇಲಾಖೆ ಇಲ್ಲೇ ಕಾರ್ಯನಿರ್ವಹಿಸುವಂಥ ಹುಡುಗ ಮನೆ ಮುಂದೆ ತಬಲ ಬಾರಿಸಿದ್ದ ಸರ್. ಹುಡುಗ ತಬಲ ಬಾರಿಸುವಾಗ ಅವ್ರ ತಂದೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಕೂಡ ಜಗಳ ತೆಗೆದಿದ್ರು ಸರ್. ಜಗಳ ಆದಾಗ ನಮ್ಗೆ ಮಾರಣಾಂತಿಕ ಹಲ್ಲೆ ಸರ್, ನಮ್ಮ ಮೇಲೆ ರಕ್ತ ಬರೋದು ಹೊರಡು ಸರ್. ಆದರೂ ನಾವು ದೂರ ನೀಡಿದ್ವಿ ಸರ್. ವೆಂಕಟೇಶ್ ಸಾಹೇಬರು ಮಾಲಿಗೆ ವೆಂಕಟೇಶ್ ಕೇಸ್ ಅವರು ದೂರ ತಗೊಂಡಿದ್ರು ಸರ್. ತಗೊಂಡಾದ ತಕ್ಷಣ ಒಂದು 2-3 ತಿಂಗಳ ಬಿಟ್ಟಮೇಲೆ ಅವರು ಏನು ಕಾರ್ಯನಿರ್ವಹಿಸ್ತಾ ಇಲ್ಲ ಸರ್, ನಮ್ಮ ಕೇಸ್ ಬಗ್ಗೆ ತನಿಖೆ ಮಾಡಿ ಅಂತೇಳಿ ಹೋಗಿದ್ವಿ ಸರ್. ನಾವು ಹೋದಾಗ ರಾಘವೇಂದ್ರ ಅವರು ಸ್ನೇಹಿತರಂತೆ ಸರ್, ನಮ್ಗೆ ಗೊತ್ತಿಲ್ಲ, ಅವರು 3 ತಿಂಗಳ ನಂತರ ಬೇಲ್ ಸಿಗ್ತಾ ಇಲ್ಲ, ನಮ್ಮ ಕೇಸನ್ನು ರಾಜಿ ಮಾಡ್ಕೊಳ್ಳಿ, ಇಲ್ಲ ನಮ್ಮ ಹೆಸರು ತರಿಸಿ ಕೇಸಿಂದ ಅಂತೇಳಿ ನಮ್ಮ ಮನೆಗೆ ವೆಂಕಪ್ಪ ನಾಯಕ್ ಸರ್ ಅವರ ಕರ್ಕೊಂಡು ಬಂದಿದ್ರು ಸರ್. ನಾವು ರಾಘವೇಂದ್ರ ಪೊಲೀಸ್ ರೈಲ್ವೆ ಇಲಾಖೆ ಅವ್ರು ಬಂದಿದ್ರು ಸರ್. ವೆಂಕಪ್ಪ ಸರ್ ಬಂದಾಗ ನಾನು ಕೇಳಿದೆ ಸರ್, ನೀವು ಆರೋಪಿತರನ್ನು ನಮ್ಮ ಮನೆಗೆ ಕರ್ಕೊಂಡ್ಬರೋದು ಇದೆಯಾ ಸರ್ ರೂಲ್ಸ್ ಏನಂತ. ನಾನು ವಿಡಿಯೋ ಮಾಡ್ತಾ ಇದ್ದೆ, ನಮ್ಮ ಹೆಣ್ಮಕ್ಳು ಮಾಡಿದ್ದೀನಿ ಅನ್ನೋದು, ನಾನು ಮಾತಾಡ್ತೀನಿ ಸರ್ ಕೂಡ ಅಂತೇಳಿ ಮಾತಾಡ್ತಾ ಇದ್ದೆ ಸರ್. ಅಲ್ಲಿ ಆಕಸ್ಮಿಕವಾಗಿ ನಮ್ಮ ಹೆಣ್ಮಕ್ಳು ವಿಡಿಯೋ ಮಾಡ್ತಿರುವಾಗ ರಾಘವೇಂದ್ರ ಲೇಸ್ಗುಳಿ ಅಂತೇಳಿ ಮೊಬೈಲ್ ಕೇಸ್ ಇಟ್ಕೊಂಡು ನೆಲಕ್ಕೆ ಬಿಸಾಕಿ ಅವ್ರು ನೈಟ್ ಹಿಡಿದು ಬಡದ ಸರ್. ಅವಾಗ ನಮ್ಮ ವೆಂಕಪ್ಪ ಸರ್ ಅನ್ನೋರು ನನ್ನ ಹಿಂದ್ಗಡೆ ಕೈ ಹಾಕಿ ಹಿಡ್ಕೊಂಡಿದ್ರು ಸರ್. ಅಷ್ಟು ಬಡದ್ರು ಬಿಡ್ತಾ ಇದ್ದಿಲ್ಲ ಸರ್. ಅವಾಗ ನಮ್ಮ ಹೆಣ್ಮಕ್ಳು ಈ ಥರ ಮನೆ ಕರ್ಕೊಂಡ್ಬಂದು ಅಲ್ಲೇ ಮಾಡ್ತಾರೆ ಅಂತೇಳಿ ನಾನು ಆ ಸರ್ನ ದೂಕಿ ಆಮೇಲೆ ಆ ರಾಘವೇಂದ್ರನ್ನ ಕಟ್ಟಿ ಹಾಕೋ ಪರಿಸ್ಥಿತಿ ಒಂದು ಸರ್ ಕಟ್ಟಿ ಹಾಕಿದ್ದೆ. ನಾನು ಕಟ್ಟಿ ಹಾಕಿರೋದು PSI ಸಾರು ವೆಂಕಟೇಶ್ ಮಾಡಿಗೆರನ್ನಲ್ಲ. ನೀವು ನೋಡ್ಬೋದು ಸರ್ ಆ ವಿಡಿಯೋದಲ್ಲಿ ರಾಘವೇಂದ್ರ ರೈಲ್ವೆ ಪೊಲೀಸ್ ಅವರೇ ಇದ್ದಾರೆ ಸರ್. ನೀವು ಅದ್ರ ಬಗ್ಗೆ ಕೇಳ್ಬೋದು ಸರ್. ಯಾರಿಗಾರ PSI ಸರ್ ನಾನು ಕಟ್ಟಿ ಹಾಕಿರೋದಿದ್ರೆ ಅದು ನಾವೇನು ಕಾನೂನುಬದ್ಧಾಗಿ ನಮ್ಮನ್ನು ಕ್ರಮ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಆರೋಪಿ ರಾಘವೇಂದ್ರ ನನ್ನ ಮನೆಗೆ ಬಂದು ನನಗೆ ಹೊಡೆದ ಸರ್. ಯಾಕಂದ್ರೆ ನನ್ನ ಗಂಡ ಕೂಡ ಬಿಟ್ಟಿಲ್ಲ ನನ್ನ ರಕ್ಷಣೆ ಮಾಡೋದು. ಅದು ಪೊಲೀಸರು ನಮ್ಮ ಗಂಡ ಬಿಟ್ಟರು. ನನಗೆ ಹೊಡ್ಯಾಕ ರಾಘವೇಂದ್ರ ರಾಘವೇಂದ್ರ ನಮ್ಮ ಮನೆಗೆ ಕರ್ಕೊಂಡ್ಬಂದು ಮತ್ತೆ PSIನೂ ನನಗೆ ಹೊಡೆದ್ರು ಸರ್. ಯಾರು ವಿಚಾರಣೆನೂ ಮಾಡಿದೆ, ವಿಚಾರಣೆನೂ ಮಾಡಿಲ್ಲ. ವಿಚಾರ ಮಾಡಬೇಕಿತ್ತು ಸರ್. ಒಬ್ಬ ಮಹಿಳಾ ಆಕಿ ಬರ್ತಾರೆ ಏನಾಗುತ್ತೆ ಏನಿಲ್ಲ ಅಂತ ತಮ್ಮ ಮನೆಯಾಗ ಹೆಣ್ಮಕ್ಳು ಅದಾರ ಸರ್. ಆದ್ರೆ ನನಗೆ ಹೆಣ್ಮಕ್ಳು ಅಂತ ನೋಡಿದ್ರೆ ಲಾಠಿ ತಗೊಂಡು ಹೊಡೆದು ಬೂಟ್ ಕಾಲಿಗೆ ಏದಿನ ಬರ್ತಾನ ಸರ್. ನನಗೆ ಬೂಟ್ ಕಾಲಿಗೆ ಏದಿನ ಬರ್ತಾರೆ ಸ್ಕೂಲಿ ಬರ್ತಿ ಅಂತ ನನ್ನ ಸೈ ನೋಡ್ಕೊಂತಿಲ್ಲ ಸ್ಕೂಲಿ ನಿನಗ ಅಂತಂದು. ನಾ ಸ್ಕೂಲಿ ಅಲ್ಲ, ನಾನೇನು ಕಟ್ಕೊಂಡವಳಲ್ಲ ಇಟ್ಕೊಂಡವಳನ್ನ ಅಲ್ಲ PSIಗೆ. ಅದು ನನಗೆ ಎಂತ ಶಿಕ್ಷೆ ಕೊಟ್ಟು ಎಲ್ಲಿ ಹೋದ್ರೂ ಲೆಟರ್ ಬಂದಿದ್ವಿ ಸರ್. ಯಾರು ತನಿಖೆ ಮಾಡ್ತಾ ಇಲ್ಲ, ತನಿಖೆ ಮಾಡ್ತಾ ಇಲ್ಲ, ತನಿಖೆ ಮಾಡುವುದು. ಯಾಕಂದ್ರೆ ಬಡವರಿಗೆ ಮಾಡಿ ತನಿಖೆ ಮಾಡಬಾರ್ದು ಸರ್. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಸರ್. ಅವರು ಪೊಲೀಸ್ ಇದ್ದಾರೆ, ಅವ್ರು ಪೊಲೀಸ್ ಕಾನೂನು ಕ್ರಮವಾಗಿ ಏನ್ ಮಾಡಬೇಕು ಸರ್, ನಮ್ಮ ಮೇಲೆ FIR ಮಾಡಬೇಕು. ಹಾ ಸರ್, ಭೇಟಿಯಾಗಿದೆ ಸರ್. ಕುಟುಂಬ ಸರ್ ಇದ್ರು, ನಾವು ಹೋಗಿಲ್ಲ ಸರ್. ಈಗ ಹೊಸ SP ಬಂದಿದ್ದಾರಂತೆ, ನಾವು ಇವತ್ತು ಭೇಟಿ ಆಗಿದ್ದೀವಿ ಸರ್. ಮಹಿಳಾ ಆರೋಗ್ಯ ಪೊಲೀಸರು ಸರ್, ಗೃಹ ಸಚಿವರನ್ನು ಕಳಿಸಿವಿ ಸರ್. ಆಮೇಲೆ ನಮ್ಮ DCIG ಅವರಿಗೂ ಒಂದು ದೂರು ಕಳಿಸಿವಿ ಸರ್. ನಮಗೆ ಅದಕ್ಕೆ ಪ್ರಕ್ರಿಯೆ ಏನು ಒಳ್ಳೆ ಬಂದೇ ಇಲ್ಲ ಸರ್. 4 ತಿಂಗಳು ಕಳೆದ್ರು ಅವ್ರ ಬಗ್ಗೆ ಏನು ವಿಚಾರಣೆ ಮಾಡ್ತಾ ಇಲ್ಲ ಸರ್. ಪೊಲೀಸ್ ಎಲ್ಲ ಒಂದೇ ಸರ್. ನಮಗೆ ಸಹಾಯ ಶಕ್ತಿ ಇಲ್ಲ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಂತ ಬಂದಿವಿ ಸರ್. ಈ ಸಂದರ್ಭದಲ್ಲಿ ಶಿಲ್ಪಾ ಲಾಲಮ್ಮ ಇದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದಿಂದ ಮಹಿಳೆಯರ ಸಂಘಟನೆ ಸಮಾಜ ಕಟ್ಟುವ ಕೆಲಸಕ್ಕೆ ಒತ್ತು ನೀಡಿ ಕಾರ್ಯನಿರ್ವಹಿಸುವುದಾಗಿ ನೂತನ ಅಧ್ಯಕ್ಷ ನಿರ್ಮಲಾ ಬೆಳ್ಳಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಹಾಸಭೆ ರಾಜ್ಯ ಘಟಕದ ನೂತನ ಪದಾಧಿಕಾರಿಗಳಿಗೆ ಅನುವೇದನ ನೀಡಿದೆ. ಸಮಾಜ ಮಹಿಳೆಯರನ್ನು ಸಂಘಟಿಸುವ ಮೂಲಕ ಸಮಾಜ ಕಟ್ಟುವ ಕೆಲಸ ಮಾಡುವುದು ಉದ್ದೇಶಿಸಲಾಗಿದೆ. ಮಹಿಳೆಯರಿಗೆ ತರಬೇತಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸೇರಿದಂತೆ ಮಹಿಳೆಯರನ್ನು ಸಂಘಟಿಸುವ ಕೆಲಸ ಮಾಡಲಾಗುತ್ತದೆ. ಸಮಾಜ ಎಲ್ಲ ಮಹಿಳೆಯರು ಸದಸ್ಯತ್ವ ಪಡೆದು ಸಕ್ರಿಯವಾಗಿ ಭಾಗವಹಿಸಲು ಮನೆ ಮನೆಗೆ ಹೋಗಿ ಮನವಿ ಮಾಡುವುದಾಗಿ ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿರುವಂಥ ನನ್ನ ಎಲ್ಲ ಅಣ್ಣಂದಿರಿಗೂ ಕೃತಜ್ಞತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲಿ ನನ್ನ ಮಹಿಳಾ ಘಟಕ ಅಧ್ಯಕ್ಷರಾಗಿ ಮಾಡಿದಂದರೆ ಒಂದು ಸಮಾಜವನ್ನು ಹೆಣ್ಮಕ್ಕಳಲ್ಲಿ ಸಂಘಟನೆ ಮಾಡೋದು, ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದ ವತಿಯಿಂದ ಏನೇನು ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಈಗಿಂದಲೇ ನಾವೆಲ್ಲ ನನ್ನ ಅಧ್ಯಕ್ಷ ಆದ್ಮೇಲಿಂದಲೂ ಕೂಡ ಸರ್ ಹತ್ರ ದಿನನಿತ್ಯ ಚರ್ಚೆಯಲ್ಲಿ ಕೂಡ ಇರ್ತೀನಿ. ಈ ಸಮಾಜ ಬೆಳೆಸೋಂಥ ಕೆಲಸ ನಾನು ಮಾಡ್ಬೇಕಂತೇಳಿ ಸರ್ ಹತ್ರನೂ ಹೇಳಿದ್ದೀನಿ. ಈ ಮಾಧ್ಯಮದ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಮಾಡ್ತಾ ಇದ್ದೀವಿ. ಅದು ಮಾರ್ಚ್ 15ನೇ ತಾರೀಕು. ಜಾಸ್ತಿ
ನಮ್ಮ ಜನ ಮಹಿಳೆಯರು ಹೊರಗೆ ಬರೋದಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಕೂಡ ನಾನು ಇವತ್ತೇನು ನನ್ನ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಿರಿಯರಾಗಿರುವಂತ ಶಾನೂರ್ ಶಿವಶಂಕರಪ್ಪ ವಿಧಾನ ಅವರು ಕೂಡ ನನಗೆ ಇಲ್ಲಿಂದ ನಮ್ಮ ಚಂದ್ರಶೇಖರ್ ಮಿರ್ಜಾಪುರ್ ಅವರ ನನ್ನ ಹೆಸರನ್ನು ಕಳಿಸಿದ್ರು. ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಬಯಾಪುರ್ ಸರ್ ಅವರು ಅಮರೇಗೌಡರು ಅವರು ಕೂಡ ಈ ಒಂದು ನನಗೆ ಸಪೋರ್ಟ್ ಅನ್ನು ಮಾಡಿದ್ರು. ಅದ್ರ ಜೊತೆಯಲ್ಲಿ ನನ್ನ ಪಕ್ಕದಲ್ಲೇ ಕೂತಿರುವಂತ ಕಾರ್ಯದರ್ಶಿಗಳು ಅವರು ಕೂಡ ಆಗಿರ್ಬೋದು, ನನ್ನ ಬಲಭಾಗದಲ್ಲಿ ಕೂತಿರುವಂತ ನಮ್ಮ ಅಕ್ಕಂದರು ಎಲ್ಲರೂ ನನಗೆ ಈ ಸಮಾಜದಲ್ಲಿ ಒಂದು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇವರೆಲ್ಲರ ಜೊತೆಯಲ್ಲಿ ಸೇರಿ ನಾನು ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಸಮಾಜ ಕಟ್ಟುವಂತಂದ್ರೆ ಏನಂದ್ರೆ, ಈಗ ಮಹಿಳೆಯರು ನಮ್ಮ ಸಮಾಜದಲ್ಲಿ ಹೊರಗೆ ಬರೋದು ಬಹಳ ಕಷ್ಟ. ಆದ್ರೆ ಒಬ್ರು ಬಂದ್ರೆ ಆಗಲ್ಲ ಸಮಾಜ ಕಟ್ಟಲಿಕ್ಕೆ. ತುಂಬಾ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಇನ್ನ ಯಾವುದೋ ಬಹಳಷ್ಟು ಪ್ರೋಗ್ರಾಮ್ ಇದಾವೆ ಮಹಿಳೆಯರಿಗೆ. ನಮ್ಮ ಸಮಾಜದವ್ರು ಹೊರಗೆ ಬರ್ಬೇಕಂದ್ರೆ ಬಹಳ ಕಷ್ಟ. ಮನೆ ಬಾಗಿಲಿಗೆ ಹೋಗಿ ಕಾರ್ಡ್ ಕೊಟ್ಟು ಸುತ್ತ ಅವ್ರು ಯಾರು ಹೊರಗೆ ಬರಲ್ಲ. ನಾವೊಬ್ಬರೇ ಬಂದ್ರೆ ಆಗಲ್ಲ. ನನ್ನ ಜೊತೆಲಿ ಸುಮಾರು ನಮ್ಮ ಅಕ್ಕಂದರಿದಾರ, ಅವರು ಯಾರು ಕೂಡ ನಾವು ಓದಬೇಕಾದ್ರೂ ಹೊರಗೆ ಬರೋಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಗಟ್ಟಿಯಾಗಿ ನಿಂತುಕೊಂಡು ನನ್ನ ಸಮಾಜವನ್ನು ಕಟ್ಟಬೇಕು. ಯಾವುದೇ ರೀತಿಯಲ್ಲಿ ಇವತ್ತು ನೋಡ್ತಿರ್ಬೇಕು ಬಹಳಷ್ಟು ಎಲ್ಲಾ ಸಮಾಜ ಅಂತ ನಾನು ಹೇಳ್ತಾ ಇಷ್ಟಪಡ್ತೀನಿ. ಯಾಕಂದ್ರೆ ಏನಾದ್ರೂ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಬೆಳಿಬೇಕು, ನಾವು ಉಳಿಬೇಕು ಅಂತಂದ್ರೆ ಸಮಾಜನ ನಾವು ಗಟ್ಟಿಪಡಿಸ್ಬೇಕಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಈ ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ನಾನು ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪರಮೇಶ್ವರ್ ಸಾಲಿಮಠ ಮಾತನಾಡಿ, ಮಹಾಸಭಾದ ಲಿಂಗೈಕ್ಯರಾದ ಶಿವಶಂಕರಪ್ಪ ಇವರ ಅನುಮೋದನೆಯೊಂದಿಗೆ ಮಹಿಳಾ ಘಟಕ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಎಲ್ಲ ಪದಾಧಿಕಾರಿಗಳ ಆಯ್ಕೆಯಾಗಿದ್ದು ಮಹಿಳೆಯರನ್ನು ಸಂಘಟನೆ ಜಾಗೃತಿ ಮೂಡಿಸುವ ಕೆಲಸ ಮಹಾಸಭಾ ಮಹಿಳಾ ಘಟಕ ನಿರ್ಮಲಾ ಬೆಣ್ಣೆ ಅವರ ನೇತೃತ್ವದಲ್ಲಿ ನಡೆಸಲಿದೆ ಎಂದರು. ಎರಡು ವಿಶೇಷ ವಿಭಾಗಗಳನ್ನು ಮಾಡಿ, ಒಂದು ಮಹಿಳಾ ವಿಭಾಗ, ಇನ್ನೊಂದು ಯುವ ವಿಭಾಗ. ಈ ಮಹಿಳಾ ವಿಭಾಗಕ್ಕೆ ವಿಶೇಷವಾಗಿ ಶ್ರೀಮತಿ ನಿರ್ಮಲಾ ಬಸವರಾಜ ಬೆಣ್ಣೆ ಇವರನ್ನ ಜಿಲ್ಲಾ ಘಟಕದ ಮಹಿಳಾ ವಿಭಾಗದ ಅಧ್ಯಕ್ಷರನ್ನಾಗಿ ಮತ್ತು ಅವರಿಗೆ ಅನುಕೂಲವಾಗುವಂತೆ ಪದಾಧಿಕಾರಿಗಳು ಇನ್ನಿತರ ಸದಸ್ಯರು ಎಲ್ಲರನ್ನು ಮಾಡಿಕೊಂಡು ಒಟ್ಟು 31 ಜನರ ಪಟ್ಟಿಯನ್ನು ನಾವು ಕಳೆದ ವರ್ಷ ರಚನೆ ಮಾಡಿಕೊಂಡು ಅದನ್ನ ಅನುಮೋದನೆಗಾಗಿ ನಾವು ಕೇಂದ್ರಕ್ಕೆ ಕಳಿಸಿದ್ವಿ. ಜಿಲ್ಲಾ ಘಟಕದಿಂದ ರಚನೆಗೊಂಡಂತಹ ಈ ಅನುಮೋದನಾ ಪಟ್ಟಿಯನ್ನ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಲಿಂಗೈಕ್ಯ ಡಾಕ್ಟರ್ ಶಾಮೂರ್ ಶಿವಶಂಕರಪ್ಪನವರು ಹಸ್ತಾಕ್ಷರ ಹಾಕುವುದರ ಮೂಲಕ ನಾವು ಕಳಿಸಿದಂತಹ ಎಲ್ಲ ಹೆಸರುಗಳನ್ನು ಅನುಮೋದಿಸಿ ಮತ್ತೆ ನಮ್ಮ ಜಿಲ್ಲಾ ಘಟಕಕ್ಕೆ ಕಳಿಸಿದ್ದಾರೆ. ಅವರ ಅನುಮೋದಿತ ಪಟ್ಟಿಯನ್ನ ಆಧಾರದಿಂದ ಜಿಲ್ಲಾ ಘಟಕ ಅವರಿಗೆ ಮಹಾಸಭಾದಲ್ಲಿ ಅಧಿಕೃತವಾದಂತಹ ಮಹಿಳಾ ವಿಭಾಗದ ಕಾರ್ಯಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕಂತ ನಾವು ಕೂಡ ಪತ್ರ ಕೊಟ್ಟಿದ್ದೇವೆ. ಈ ರೀತಿಯಾಗಿ ಇವತ್ತು ಮೊಟ್ಟ ಮೊದಲನೆಯದಾಗಿ ನಮ್ಮ ರಾಯಚೂರು ಜಿಲ್ಲಾ ಘಟಕದ ಮಹಾಸಭಾ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ ಶ್ರೀಮತಿ ನಿರ್ಮಲಾ ಬೆಣ್ಣೆಯವರು ಅಧಿಕೃತವಾಗಿ ತಮ್ಮ ಕಾರ್ಯಚಟುವಟಿಕೆ ಮಾಡುತ್ತಾರೆ ಅನ್ನುವುದಕ್ಕಾಗಿ ಇವತ್ತಿನ ವಿಶೇಷವಾದಂತಹ ಸುದ್ದಿಗೋಷ್ಠಿ ಕರೆಯಲಾಗಿದೆ. ನಾನು ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಕೂತಿರ್ತಕ್ಕಂಥ ಇವರೇ. ಈ ಸಂದರ್ಭದಲ್ಲಿ ಸುಲೋಚನಾ ಅಲ್ಕೂರ್, ಸುಮತಿ ಶಾಸ್ತ್ರಿ, ವಿದ್ಯಾ, ಸುರಜ, ಸೌಮ್ಯ, ನಾಗರಾಜ್ ಇದ್ದರು. 2026 ಜನವರಿಯಿಂದ ಫೆಬ್ರವರಿ 24ರವರೆಗೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಾಂಜಾ ಸೇರಿದಂತೆ ಇತರ ಮಾದಕ ವಸ್ತುಗಳು ಮಾರಾಟ ಮತ್ತು ಸೇವನೆ ಮಾಡಿರುವ ವಿರುದ್ಧ ಪ್ರತ್ಯೇಕ 40 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಪೊಲೀಸ್ ಇಲಾಖೆ ತಿಳಿಸಿದೆ. ಜಿಲ್ಲೆಯ ಬಳಗನೂರು, ಜಾಲಹಳ್ಳಿ, ನೇತಾಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಲಾ 2, ದೇವದುರ್ಗ 5, ಕವಿತಾಳ್, ಲಿಂಗಸೂರು ಮಾರ್ಕೆಟ್ 2, ರಾಯಚೂರು ಗ್ರಾಮೀಣ, ರಾಯಚೂರು ಪಶ್ಚಿಮ ಹಾಗೂ ಯರಗೆರೆ ಪೊಲೀಸ್ ಠಾಣೆಗಳಲ್ಲಿ ತಲಾ 1, ಸರ್ದಾರ್ ಬಜಾರ್ ಹಾಗೂ ಸಿಂಧನೂರು ಗ್ರಾಮೀಣ ಠಾಣೆಗಳಲ್ಲಿ ತಲಾ 4 ಹಾಗೂ ಸಿಂಧನೂರು ನಗರ ಠಾಣೆಯಲ್ಲಿ ಅತಿ ಹೆಚ್ಚು 15 ಪ್ರಕರಣಗಳು ದಾಖಲಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 40 ವಿವಿಧ ಪ್ರಕರಣಗಳು ದಾಖಲಾಗಿವೆ. ಇದೇ ರೀತಿ ಮುಂಬರುವ ದಿನಗಳಲ್ಲಿ ಮಾದಕ ವಸ್ತುಗಳು ಬಳಕೆ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ಸೇವನೆಯನ್ನು ನಿಯಂತ್ರಣಕ್ಕೆ ತರಲಾಗುವುದು. ತಮ್ಮ ಸುತ್ತಮುತ್ತಲಿನ ಈ ರೀತಿಯಾದ ಪ್ರಕರಣಗಳು ಕಂಡು ಬಂದಲ್ಲಿ ವಿಡಿಯೋ ಚಿತ್ರೀಕರಿಸಿ ಅಥವಾ ಫೋಟೋ ತೆಗೆದು ಜಿಲ್ಲಾ ನಿಸ್ತುತ ಘಟಕ 9480803800 ಸಂಖ್ಯೆಗೆ ವಾಟ್ಸ್ಆಪ್ ಮಾಡಬಹುದು ಅಥವಾ ಪೊಲೀಸ್ ತುರ್ತು ಸಹಾಯವಾಣಿ 112ಗೆ ಮಾಹಿತಿಯನ್ನು ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಎಸ್ಎಸ್ಎಲ್ಸಿ ಪರೀಕ್ಷೆ ಪಾಲಕರು ಪರೀಕ್ಷೆ ಬರುವ ಮಕ್ಕಳಿಗೆ ಹೆಚ್ಚಿನ ನಿಗಾ ವಹಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು ಪಾಲಕರಿಗೆ ಪತ್ರ. ಆರ್ಡಿಸಿಸಿ ಬ್ಯಾಂಕಿನಲ್ಲಿ ನೇಮಕಾತಿಯಲ್ಲಿ ಅಕ್ರಮ, ಆರ್ಬಿಐ ಕಾಯ್ದೆ ಉಲ್ಲಂಘಿಸಿ 4 ಜನ ನಿರ್ದೇಶಕರ ಮುಂದುವರಿಕೆಗೆ ತನಿಖೆ ಶರಣಪ್ಪ ಕಡಗೋಳು ಆಗ್ರಹ. ಹೆದ್ದಾರಿ ರಸ್ತೆಯಲ್ಲಿ ರೈತರಿಗೆ ತೊಂದರೆ, ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ. ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಎಸ್ಸಿಪಿ ಡಿಎಸ್ಪಿ ಅನುದಾನ ಖಾತ್ರಿ ನೀಡಲು ಆಗ್ರಹಿಸಿ ಮಾರ್ಚ್ 11ರಂದು ಪ್ರತಿಭಟನೆ. ಹನುಮಂತಪ್ಪ ಕಕ್ಕರ್ಗಲ್. ಮಟೂರು ತಂಡದಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಮುದಗಲ್ ಪಿಎಸ್ಐ ಅಮರನಾಥ್ಗೆ ಸಂತ್ರಸ್ತದ ಕುಟುಂಬ ಒತ್ತಾಯ. ವೀರಶೈವ ಲಿಂಗಾಯ ಮಹಾಸಭಾ ಮಹಿಳಾ ಘಟಕ ಅಸ್ತಿತ್ವಕ್ಕೆ ಮಹಿಳೆಯರ ಸಂಘಟನೆಗೆ ಒತ್ತು. ನಿರ್ಮಲ ಬೆಣ್ಣೆ. ಜಿಲ್ಲೆಯಲ್ಲಿ 40 ಮಾದಕ ವಸ್ತುಗಳು ಮಾರಾಟ ಪ್ರಕರಣ ದಾಖಲು, ಮಾಹಿತಿ ನೀಡಲು ಎಸ್ಪಿ ಮನವಿ. ಇದಷ್ಟೇ